ಸೆಲ್ಯೂಟ್. नेशनल एंथम शुरू कर. अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल गंगा, विंध्य हिमाचल यमुना गंगा उज्जल जलधि तरंगा, तव शरणामे जाहे तव शुभाशिष माहे, गाये तव जय गाथा जन गण मंगलदायक जय हे भारत भाग्य विधाता, जय हे जय हे जय हे जय 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 हे. बोलो भारत माता की वंदे वंदे. ಮಹಾತ್ಮ ಗಾಂಧೀಜಿಯವರು, ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಭಗತ್ ಸಿಂಗ್ ಅವರು, ನೂರಾರು ಜನ ಸಾವಿರಾರು ಜನ ಮಹನೀಯರು ಸ್ವತಂತ್ರ ಹೋರಾಟಕ್ಕೋಸ್ಕರ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟು ನಮ್ಗೆಲ್ರಿಗೂ ಸ್ವತಂತ್ರವನ್ನು ತಂದುಕೊಟ್ರು. ನಮ್ಮ ಗುರಿ ಇರ್ತಕ್ಕಂಥದ್ದು 2014 ಮುಂಚೆ ಭಾರತ ಹೆಂಗಿತ್ತು, 2014 ಆದ್ಮೇಲೆ ಭಾರತ ಯಾವ ರೀತಿ ಇದೆ, 2047 ಒಳಗೆ ಭಾರತ ವಿಶ್ವದಲ್ಲೇ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ಬೇಕು ಅಂತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಗುರಿ. ಅದಾಗಬೇಕು ಅಂತಂದ್ರೆ ನಾವು ಶಿಕ್ಷಣದಲ್ಲಿ ಹೆಚ್ಚಿನ ಒತ್ತನ್ನು ಕೊಡಬೇಕು, ಆರೋಗ್ಯದಲ್ಲಿ ಹೆಚ್ಚಿನ ಒತ್ತನ್ನು ಕೊಡಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವ್ರನ್ನ ವಿದ್ಯಾವಂತರಾಗಿ ಮಾಡಿ ಈ ಕ್ಷೇತ್ರದಲ್ಲಿ ಎಲ್ಲರೂ ಸಿಗುತ್ತೆ ಅಂತಕ್ಕಂಥದ್ದಾದ್ರೆ ಅವತ್ತು ಒಂದು ಸಂದೇಶ ಹೋಗುತ್ತೆ. പക്ഷെ ನೆನ್ನೆ ನಮ್ಮ ಬಾಬಣ್ಣವರು ಇವತ್ತಿನ ಕಾರ್ಯಕ್ರಮ, ಅವರು ಇವತ್ತು ಟ್ರೈನಲ್ಲಿ ಬಂದು ಬೇಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಾಬಣ್ಣವರು ಇದ್ದಾರೆ, ಜಯರಾಮಣ್ಣವರು, ಶ್ರೀಮತಿ ಹೇಮಲತಾ ಅವರು, ನಮ್ಮ ಅಧ್ಯಕ್ಷರು ರಾಘವೇಂದ್ರ ಶೆಟ್ಟರು, ಶಿವಾನಂದ್ ಅವರು, ಎಲ್ಲಾ ಮುಖಂಡರುಗಳು ಇವತ್ತಿದ್ದೀನಿ. ಎಲ್ಲ ಮುಖಂಡರುಗಳಿದ್ರೆ ಯಾರು ಹೆಸರಿಲ್ಲ ಅಂತಕ್ಕಂಥದ್ದು ಅನ್ಯತಾ ಭಾವಿಸ್ಬೇಡಿ. ನಮ್ಮ ಶಿಕ್ಷಣದ ಬಗ್ಗೆ ನಾನು 20 ನಿಮಿಷ ವಿಧಾನಸಭೆಯಲ್ಲಿ ಮಾತಾಡಿದೆ. ಒಂದು ಕ್ವಶನ್ ಹಾಕಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ 20 ನಿಮಿಷ ಸಿಗೋದಿಲ್ಲ, ಮಾತಾಡೋದಕ್ಕೆ ಸಿಗೋದಿಲ್ಲ. ನಮಗೆ ಎಷ್ಟು ಜನ ಶಿಕ್ಷಕರ ಕೊರತೆ ಇದೆ. ನಮ್ಮ ಶಾಲೆ, ನಾನು 4 ಶಾಲೆ ಬಗ್ಗೆನೇ ಮಾತಾಡಿದೆ. 4 ಶಾಲೆಗೆ ಅವರು ಕೊಡ್ಬೇಕಾಗಿರೋದು ಇನ್ನ 56 ಜನ ಟೀಚರ್ಸ್ನ. ಈಗ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಆ ಲ್ಯಾಬ್ಗಳಿಗೆ ಟೀಚರ್ಸ್ ಕೊಡಲ್ಲ. ನರ್ಸರಿಗೆ ಬರೀ ಒಬ್ಬೊಬ್ರು ಇಬ್ಬೊಬ್ರು ಟೀಚರ್ ಕೊಡ್ತಾರೆ, ಅದು LKG UKGಗೆ. ಸಮಗ್ರವಾಗಿ ಚರ್ಚೆ ಮಾಡಿ ನಿಮಗೆ ಎಷ್ಟು ಜನ ಶಿಕ್ಷಕರು ಬೇಕು ಮೊದಲನೇ ಆದ್ಯತೆಯಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದನ್ನ ಸ್ಪೀಕರ್ ಅವರು ಟೈಮ್ ಕೊಟ್ಟು ಎಷ್ಟು ದಿನದಲ್ಲಿ ನಿಮಗೆ ಕೊಡ್ತೀರಾ ಅವರಿಗೆ ಗೋಪಾಲ ಕ್ಷೇತ್ರಕ್ಕೆ ಅಂತಕ್ಕಂಥದ್ದು ಈ ತಿಂಗಳ ಅಂತ್ಯದೊಳಗಡೆ ಮೊದಲನೇ ಆದ್ಯತೆ ಕೊಡ್ತೀವಿ. ಟ್ರಾನ್ಸ್ಫರ್ ಇಂದ ಎಷ್ಟು ಆಗುತ್ತೆ ಮಾಡಿ ಉಳಿದಿರ್ತಕ್ಕಂಥ ಅತಿಥಿ ಶಿಕ್ಷಕರನ್ನ ನಿಮಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ಸುಧಾಕರ್ ಅವರು, ಉನ್ನತ ಶಿಕ್ಷಣ ಸಚಿವರು ಮಾತಾಡ್ತಾ ನಿಮ್ಮ ಶಾಲೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಭಾಷೆ ಇಡೀ ರಾಜ್ಯದಲ್ಲಿ ಆ ತರ ಶಾಲೆಗಳಿಲ್ಲ. ನಿಮ್ಗೆ ಇರ್ತಕ್ಕಂಥ ರೋಬೋಟ್ ಲ್ಯಾಬ್ ಇರ್ಬೋದು, ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಈ ಲೈಬ್ರರಿ ಭಾಷೆ ಎಲ್ಲೂ ಇಲ್ಲ. ನಿಮ್ಮ ಸ್ಟ್ರೆಂತ್ ಪ್ರತಿ ವರ್ಷ 200-300 ಜನ ಒಂದೊಂದು ಶಾಲೆನಲ್ಲಿ ಇದಾಗುತ್ತೆ. ಕೆಲವು ಪ್ರೈವೇಟ್ ಶಾಲೆಗಳು, ನೀವು ಸರ್ಕಾರಿ ಶಾಲೆಗಳು ಏನ್ ಮಾಡಿದ್ರೆ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನ ಹೇಳುದು. ಕೊನೆಗೆ ನಿಮಗೆ ಏನು ಇಲ್ಲಿ ಮೂಲಭೂತ ಸೌಲಭ್ಯ ಬೇಕು ಶಾಲೆಗಳಿಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಮೊದಲನೇ ಆದ್ಯತೆಯಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದು ಹೇಳುದು. ಈಗ 1.5 ತಿಂಗಳಿಂದ ನಮ್ಮ ACS ರಶ್ಮಿ ಮಹೇಶ್ ಬಂದಿದ್ರು. ನಾನು 2 ಶಾಲೆಗಳಿಗೆ, ಕೆಂಪೇಗೌಡ ಶಾಲೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗೆ 9:10ಕ್ಕೆ ಅನುಮತಿಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಒಬ್ಬ ಬೇಡಿಕೆ ಇಟ್ಟೆ. ಅಟಲ್ ಬಿಹಾರಿ ಶಾಲೆಗೆ 9, 10 ಮತ್ತು ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. PUC ವರೆಗೂ ಕೊಟ್ಟಿದ್ದಾರೆ. ಕೆಂಪೇಗೌಡ ಶಾಲೆಗೆ 9, 10ನ್ನ ಅನುಮತಿ ಸಿಕ್ಕಿದೆ. ಈ ವರ್ಷನೇ ಪ್ರಾರಂಭ ಮಾಡಿ ಅಂತಕ್ಕಂಥದ್ದು ಹೇಳಿದ್ರು. ಈ ವರ್ಷನೇ 5 ಜನ ಬರ್ತಾರೆ ಮಕ್ಕಳು, 10 ಜನ ಬರ್ತಾರೆ, ಈ ವರ್ಷನೇ ಪ್ರಾರಂಭ ಆಗ್ಬೇಕು ಅಂತಕ್ಕಂಥದ್ದನ್ನ ಸಹ ಹೇಳಿದ್ದಾರೆ.
ಕರ್ನಾಟಕ ಪಬ್ಲಿಕ್ ಶಾಲೆ ಈಗೇನು ಅಲ್ಲಿ ಮುಗಿಸ್ಕೊಂಡ್ ಬಂದ ಕೃಷ್ಣಾನಂದ ನಗರದ್ದು ಅಲ್ಲಿಗೂ PUCಗೆ ಅನುಮತಿಯನ್ನ ಸಿಕ್ಕಿದೆ. PUCಗೆ ಅನುಮತಿಯನ್ನ ಸಿಕ್ಕಿದೆ. ಇದೊಂದು ಸಂತೋಷದ ಸುದ್ದಿ ಅಂತಕ್ಕಂಥದ್ದು ಹೇಳಿ, ಜೊತೆಗೆ ಆಹಾರ ಇಲಾಖೆ ಚರ್ಚೆ ಬಗ್ಗೆ ನನ್ನ ಅವಕಾಶ ಸಿಕ್ತು. ಒಂದು 7-8 ನಿಮಿಷ ಮಾತಾಡಿದೆ. ಅನಾರೋಗ್ಯವಾಗಿರ್ತಕ್ಕಂಥ ಕುಟುಂಬಗಳಿಗೆ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ರೆ 2 ತಿಂಗಳಾಗ್ಲಿ 3 ತಿಂಗಳಾಗ್ಲಿ ಪೋರ್ಟಲ್ಲೇ ಓಪನ್ ಆಗೋದಿಲ್ಲ. ಅನೇಕ ಜನ ಸಾವು ನೋವಿನ ಇದಾಗಿದ್ದಾರೆ. ನಮ್ಮ ಮಿನಿಸ್ಟರ್ ಹೇಳಿದ್ರು, ಇಲ್ಲ ನಾವು ಒಂದೇ ದಿನದಲ್ಲಿ ಕೊಡ್ತಾ ಇದ್ದೀವಿ ಅಂತ. ಇಲ್ಲ, ಕೊಟ್ಟಿಲ್ಲ. ನಾನು ಇಲ್ಲಿ ಕಚೇರಿಯಿಂದನೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ, ಮನೆ ಕಚೇರಿಯಿಂದನೂ ಪ್ರಾಮಾಣಿಕವಾಗಿ ಇದು ಮಾಡ್ತಾ ಇದ್ದೀವಿ. ತಿರ್ಗಿ ಮತ್ತೆ ಮುಂದಿನ ವಾರ ಚರ್ಚೆಗೆ ಬರ್ತದೆ, ಅದನ್ನು ಚರ್ಚೆ ಬರ್ತದೆ. ಪೋರ್ಟಬಿಲಿಟಿ ಈಗ ಬೆಂಗಳೂರಿಗೆ ಗುಲ್ಬರ್ಗಾಯಿಂದ ಬಂದವ್ರೆ, ರಾಯಚೂರಿಂದ ಬಂದವ್ರೆ, ಬೆಳಗಾವಿಯಿಂದ ಬಂದವ್ರೆ, ಬೀದರಿಂದ ಬಂದವ್ರೆ, ಚಾಮರಾಜನಗರದಿಂದ ಬಂದವ್ರೆ, ಗ್ರಾಮೀಣ ಪ್ರದೇಶದಿಂದ ಹೊಟ್ಟೆಪಾಡಿಗೋಸ್ಕರ ಅವ್ರ ಹತ್ರ ಕಾರ್ಡ್ ಇದೆ, BPL ಕಾರ್ಡ್ ಇದೆ. ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪೋರ್ಟಬಿಲಿಟಿ ಅಂತ ಅಂದ್ಬಿಟ್ಟು ನಾವು ಬೀದರ್ಗೆ ಹೋದ್ರು ರೇಷನ್ ತಗೊಬಹುದು, ಬೀದರ್ ಇಲ್ಲಿ ಬಂದು ತಗೊಬಹುದು. ಅದನ್ನ ಕಡ್ಡಾಯವಾಗಿ ತಂದು ಕೊಡ್ಲೇಬೇಕು. ಹೊರಗಡೆಯಿಂದ ಬಂದಿರತಕ್ಕಂಥ ಹೊಟ್ಟೆಪಾಡಿಗೆ ಬಂದಿರತಕ್ಕಂಥ ಜನಕ್ಕೆ ಆ ಪೋರ್ಟಬಿಲಿಟಿನಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಇದು ಮಾಡೋದು. ಬಹುಶಃ ಇದು ಅದಾಯ್ತಿಲ್ಲ. ಈಗ ಅದ್ರ ಬಗ್ಗೆನೂ ಚರ್ಚೆ ಆಯ್ತಿಲ್ಲ. ಕೊಡ್ತಾ ಇದ್ದೀವಿ ಅಂತಂದ್ರು, ಇಲ್ಲ ಕೊಡ್ತಾ ಇಲ್ಲ. ಅದ್ರ ಬಗ್ಗೆನೂ ಕೂಲಂಕುಷವಾಗಿ ನೀವು ಇದು ಮಾಡಬೇಕು. ನಿಮ್ಮ ಅಧಿಕಾರಿಗಳು ಫೋನ್ ಎತ್ತೋದಿಲ್ಲ, ಫೋನ್ ಮಾಡಿದ್ರೆ ಅಂತಕ್ಕಂಥದ್ದು ವಿಧಾನಸಭೆಯಲ್ಲಿ ಇದು ಹೇಳಿದೆ. ಈ ವಿಚಾರಗಳನ್ನ ತಿಳಿಸಿ ನಾವೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ಒಂದು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ನಿಮ್ಮೆಲ್ಲರ ಸಹಕಾರದಿಂದ ಕೊಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯನ್ನ ಕೋರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ